ನೀವು ಅವರಿಬ್ಬರನ್ನ ಕೇಳಬೇಕು, JDS ಅವರು BJP ಅವರು ಕೇಳಬೇಕು. ಅಲ್ಲ, ಸಮಾವೇಶ ಮಾಡಿ ಒಂದು ಮಾತು ಹೇಳ್ತೀನಿ, ಇವತ್ತೇನಾದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿಗೆ ಇವತ್ತು ನಿರಾಳವಾದಂಥ ಒಂದು ವಾತಾವರಣ ಏನಾದರೂ ಸೃಷ್ಟಿಯಾಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿಯಾಗಿರ್ತಕ್ಕಂಥ. ಇವರೆಲ್ಲ ನಾಟಕ ಆಡೋಕ್ಕೆ ಹೋಗಿರೋರು, ಇವರೆಲ್ಲ ಡ್ರಾಮಾ ಮಾಸ್ಟರ್ಗಳು, ಎಲ್ಲ ಡ್ರಾಮಾ ಕಂಪ್ನಿ BJP ಅವರು ಮತ್ತು JDS. ಈಗ ನಿರಾಳ ಆಗೈತಾ ಇಲ್ವಪ್ಪ? ಯಾಕಾಯಿತು? SIT ತನಿಖೆಯಿಂದ ಆಯಿತು. SIT ತನಿಖೆ ಮಾಡದೆ ಹೋಗಿದ್ರೆ ಬಹುಶಃ ಪ್ರತಿನಿತ್ಯ ನೋವನ್ನು ಅನುಭವಿಸ್ತಾ ಇದ್ರು ಅವರು ಧರ್ಮಾಧಿಕಾರಿಗಳು, ಅವ್ರ ಕುಟುಂಬ. ಇದನ್ನು ಹೊರಗಡೆ ಬರೆದು ತಂದಂಥವ್ರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್. ಪ್ರಾಮಾಣಿಕವಾಗಿ ನೀವು ಮಾಧ್ಯಮದವರು ಅದನ್ನೆಲ್ಲ ಒಪ್ಕೋಬೇಕು. ಈಗ ಕ್ರೆಡಿಟು DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಇವರು ಇನ್ನೂ SIT ತನಿಖೆ ಆಚೆ ಬಂದೇ ಇಲ್ಲ, ಆಗಲೇ ಓಡೋಗ್ಬಿಟ್ಟವ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು. ಏನು ನಾವು ಧರ್ಮಸ್ಥಳದ ಮಂಜುನಾಥನ ಅಪ್ಪಟ ಭಕ್ತರು, ಕಾಂಗ್ರೆಸ್ನವ್ರು ಯಾರು ಭಕ್ತರೇ ಇಲ್ಲ ಅಂತ ಎದೆ ಬಿಚ್ಚಿ ಆಂಜನೇಯ ಶ್ರೀರಾಮನ್ ತೋರಿಸ್ದಂಗೆ ತೋರ್ಸೋಕೆ ಹೊಂಟೋಗ್ಬಿಟ್ಟವ್ರೆ ಪಾಪ. SIT ರಚನೆ ಮಾಡೋದ್ರಿಂದ ಎಲ್ಲ ವಿಚಾರದಲ್ಲೂ ಸ್ವಾಗತ ಮಾಡಿ ಈಗ ಪಾಪ ಏನೋ ಮರ್ಯಾದೆ NI ಕೊಟ್ರೇನೋ CBI ಕೊಟ್ರೇನೋ ಎಲ್ಲ ಒಂದೇ ಅಲ್ವೇನ್ರಿ? ತೀರ್ಪು ಬಂದದಲ್ವೇನ್ರಿ ಆಚೆಗೆ? ತೀರ್ಪು ಬಂದಮೇಲೆ SIT ತನಿಖೆ ಇನ್ನೂ ರಿಸಲ್ಟ್ ಬರಬೇಕಲ್ವಾ, ಕಾಯ್ಬೇಕಲ್ವಾ? ಯಾಕೆ ಇಷ್ಟೊಂದು ಆತರ ಇವ್ರಿಗೆ? ಆ ಷಡ್ಯಂತ್ರದ ಕೇಂದ್ರ ಸರ್ಕಾರದವ್ರು ನೇರವಾಗಿ ಇಂಟರ್ಫಿಯರ್ ಆಗ್ಬೋದಲ್ಲ, ವಿದೇಶಿ ಹಣ ಬಳಕೆ ಆಗಿದ್ರೆ ಅದಕ್ಕೆ NI ಕೊಡಿ ಅಂತ ಅವರೇ ಇಂಟರ್ಫಿಯರ್ ಆಗ್ಬೋದಲ್ರಿ? ಏನು ಎಣ್ಣೆಗೆ ಕೊಡಬೇಕು ಅಂತದೇನು? ಅವರೇ ಇಂಟರ್ಫಿಯರ್. ವಿದೇಶಿ ಹಣ ದುರ್ಬಳಕೆ ಆಗೈತೆ ಅಥವಾ ಬಳಕೆ ಆಗೈತೆ ಅನ್ನೋದೇನಾರು ಅವ್ರ ಹತ್ರ ಮಾಹಿತಿ ಇದ್ದರೆ, ಆಧಾರ ಇದ್ದರೆ ನೇರವಾಗಿ ಕೇಂದ್ರ ಸರ್ಕಾರನೇ ಇಂಟರ್ಫಿಯರ್ ಆಗ್ಬೋದು. ಯಾವಾಗಲೂ ಅವ್ರು ಬಿಂಬಿಸ್ತವ್ರು, ಇದೊಂದೇ ಪ್ರಕರಣ ಅಲ್ಲ, ಎಲ್ಲ ಪ್ರಕರಣದಲ್ಲೂ ನಾವು ಅವ್ರು ಬಿಂಬಿಸ್ತವ್ರೆ. ನಮ್ಮ ಕೆಲಸ ನಾವು ಮಾಡಿಕೊಂಡು ನಾವುಗಳು ಕೂಡ ಹಿಂದೂ, ಆದರೆ ನಾವು ಜಾತ್ಯತೀತ ನಿಲುವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಾವೇನು ಎದೆ ಬಿಚ್ಚಿ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹುಡ್ತಾನೆ ಹಿಂದೂ, ನಾವು ಬದುಕ್ತಾ ಇರ್ತಕ್ಕಂಥದ್ದು ಹಿಂದೂ ಧರ್ಮದಲ್ಲೇ. ನಾವೆಲ್ಲ ಜಾತ್ಯತೀತವಾಗಿ ಈ ರಾಷ್ಟ್ರವನ್ನು ಕಟ್ಟಿದ್ದೇವೆ, ಈ ರಾಷ್ಟ್ರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದಕ್ಕೆ ಸರ್ DK ಶಿವಕುಮಾರ್ ಅವ್ರನ್ನೇ ಕೇಳಬೇಕು. ಹೇಳ್ಬಿಟ್ಟಿದ್ದಾರೆ ಸರ್, ಅದಕ್ಕೆ ನಿಮ್ಗೆ ಗೊತ್ತಿರತ್ತಲ್ಲ, ತಾವು ಭಾಳ ಆಪ್ತರಲ್ಲ ನಾವಿದ್ದಾಗ ಈ ಧರ್ಮಸ್ಥಳ